ಭಾರೀ ಮಳೆಯಿಂದಾಗಿ ತಂಬಾಕು, ಶುಂಠಿ ಸೇರಿದಂತೆ ಇನ್ನಿತರ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ರೈತರು ಸಂಕಷ್ಟದಲ್ಲಿದ್ದ ಕಾರಣದಿಂದಾಗಿ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ವ್ಯಾಪ್ತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ಜಿ.ಟಿ. ದೇವೇಗೌಡ, ಮಾಜಿ ಶಾಸಕ ಕೆ. ಮಹಾದೇವ್ ಅವರು ನೆರೆ ವೀಕ್ಷಣೆ ನಡೆಸಿದರು. ಇದೇ ವೇಳೆ ರೈತರಿಂದ ಅಹವಾಲು ಸ್ವೀಕಾರ ಮಾಡಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು, ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು, ಅವರಿಗೆ ಸೂಕ್ತ ಪರಿಹಾರ ಮಾಡಿಕೊಡಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತರಿಂದ ಅಹವಾಲು ಸ್ವೀಕಾರ ಮಾಡಿದರು. ಮಾದೇವಣ್ಣನಿಗೆ ಏನು ಊರಿನಲ್ಲಿ ಏನೇನಾಗಿದೆ ಸ್ವಲ್ಪ ಮಾಹಿತಿ ಬೇಕು ಅಂದೆ. ಅವರು ಮೊನ್ನೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇರ್ತಕ್ಕಂಥ ಒಂದು ಡ್ಯಾಮೇಜ್ ಬಗ್ಗೆ ಏನು ಹೇಳಿದ್ರು, ಅದ್ರ ಮೇಲೆ ಇವತ್ತು ನಾನು ಸ್ವಲ್ಪ ಒಂದು 3-4 ಹಳ್ಳಿಗೆ ಬಂದು ಭೇಟಿ ಕೊಡಬೇಕು ಅಂತ ಏನು ಬಂದಿದ್ದೇವೆ. ಮಾದೇವಣ್ಣ, ನಾನು, ದೇವೇಗೌಡರು ಇವತ್ತು ಇಲ್ಲಿರೋ ಪರಿಸ್ಥಿತಿ ನೋಡಿ ಪರಿಹಾರ ಸರ್ಕಾರದಿಂದ ಕೊಡೋದು ಒಂದು ಭಾಗ. ಈಗ ಇಲ್ಲಿ ಹಿಂದ್ಗಡೆ ಒಂದು 10 ಎಕರೆ ಪಾಪ ಅವರು ಲೀಸಿಗೆ ತಗೊಂಡು ಆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ತಿದ್ರು. ಈಗ ಲೀಸಿಗೆ ತಗೊಂಡು 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಎಲ್ಲ ಸಂಪೂರ್ಣ ಬೆಳೆ ನಾಶ ಆಗಿದೆ ತೋರಿಸ್ತೀವಿ. ಅಂಥದ್ದು ಸರ್ಕಾರದಲ್ಲಿ ಹೆಚ್ಚಿನ ಪರಿಹಾರ ದೊರಕಲ್ಲ ಅನ್ನೋದು ಗೊತ್ತು. ಅದಕ್ಕೋಸ್ಕರ ನಾವು ಕೂತು ಸ್ವಲ್ಪ ನಮ್ಮ ಕೈಯಿಂದ ಏನು ಸಾಧ್ಯನೋ ಅವ್ರು ಉಳಿಸೋಕ್ಕೆ ಸ್ವಲ್ಪ ಮಟ್ಟಿಗೆ ಜೀವಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋಕ್ಕೋಸ್ಕರಲೇ ಬಂದಿದ್ದೀನಿ. ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಲೇ. ಅದಕ್ಕೆ ಮಾದೇವಣ್ಣ, ನಾನು ಮತ್ತು ಜಿ.ಟಿ. ದೇವೇಗೌಡರನ್ನು ಬಂದಿದ್ದೀವಿ. ಸ್ವಲ್ಪ ನೋಡಿ ಪರಿಸ್ಥಿತಿಗಳನ್ನ ಪಕ್ಷದಿಂದ ಮಾದೇವಣ್ಣವ್ರ ನೇತೃತ್ವದಲ್ಲಿ ಏನು ಸ್ವಲ್ಪ ಆರ್ಥಿಕ ನೆರವು ಕೊಡಬೇಕು. ಆಗಿರೋದ್ರಿಂದ ಹೊಗೆ ಸೊಪ್ಪು, ಶುಂಠಿ ಆಗಿರ್ಬೋದು, ದಯವಿಟ್ಟು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಣ ಪ್ರತಿಯೊಂದು ಹಣ ಕೃಷಿ ಸಚಿವರಾಗಿ ನಮ್ಮ ಕರ್ನಾಟಕದಲ್ಲಿ ವಿಶ್ವಾಸದಿಂದ ದಯವಿಟ್ಟು ಅದೊಂದು ಪ್ರತಿಯೊಂದು ರಿಸಲ್ಟ್ 4ನೇ ತಾರೀಕು ಆಗಿದೆ. ಇಡೀ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಂದಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ನೀವು ನಮ್ಮ ಪಿರಿಯಾಪಟ್ಟಣ ಹುಡುಕ ಬಂದಿದ್ದೀರಿ ಅಂದ್ರೆ ಮಂತ್ರಿ ಆಗಿದೆ. ಈ ಬೆಳೆ ಕೇಂದ್ರ ಸರ್ಕಾರ ದುಡ್ಡೇನು ಬರಬೇಕು ಅದೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಿಸ್ತೀನಿ, ತಲೆ ಕೆಡಿಸ್ಕೊಂಡು. ಎಲ್ಲ 3 ಮಕ್ಕಳು ನಮಗೆ ಚಿಕ್ಕವು, ತುಂಬಾ ಬಡವರು, ಏನಾರ ಸಹಾಯ ಮಾಡಿ ಅಂತ ಕೇಳ್ಕೊತಾ. ಎಷ್ಟು ನಾಶ ಆಯ್ತು ಅಮ್ಮ ನಿಮ್ಗೆ? ಒಂದು ಗುಣಿನೂ ಇಲ್ಲ. 40,000 ಗಿಡದಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಬಂದಿತ್ತು. ಎಷ್ಟು ಖರ್ಚು ಮಾಡಿದ್ರಿ ಅಮ್ಮ? 7 ಲಕ್ಷ ದುಡ್ಡು ಖರ್ಚಾಗೈತಿ. ಈಗ ಬೇಕಾದ್ರೆ ಊರಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಂಡು ಕೊಡಿ. ನಮ್ಗೆ ಬೇರೆಯವ್ರ ಭೂಮಿನ ಬೇರೆ ಭೂಮಿ ಮಾಡ್ಕೊಂಡು ಎಕರೆಗೆ 50,000. ಅಲ್ಲೇ ಹಿಡ್ಬಿಡತ್ತೆ. ಎಷ್ಟು ಚಂದ ತಗೊಂಡಿದ್ಯಾವ? 6 ಜನದ ಐತಿ. 6 ಜನದ ಹತ್ರ ತಗೊಂಡವ್ರೆ. ಎಕರೆಗೆ 50,000 ರೂಪಾಯಿನಾಗೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಕೃಷಿ ಮಾಡ್ತಾ ಇದ್ದಾರೆ. ಹೊಗೆ ಸೊಪ್ಪು ಹಾಕಿದ್ರು, ಗೊಬ್ಬರ ಇದು ಎಲ್ಲ ಹೊಗೆ ಸೊಪ್ಪು